ನಮಸ್ಕಾರ ಗೆಳೆಯರೆ. ಇವತ್ತಿನ ಎಪಿಸೋಡ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದ್ದು ಇದು ಚೀನಾದ ಬೂಟಾಟಿಕೆಯನ್ನ ತೆರೆಯುವಂತಿದೆ. ಹೌದು ಗೆಳೆಯರೆ, ನೀವು ನೋಡ್ತಾ ಇರಬಹುದು ಪ್ರಪಂಚದಲ್ಲಿ ಈಗ ಯುದ್ಧದ ವಾತಾವರಣ ಹೇಗಿದೆ ಅಂತ. ಭಾರತದ ಇಬ್ಬರು ಪಕ್ಕಾ ದೋಸ್ತುಗಳಾದ ಇರಾನ್ ಮತ್ತು ಇಸ್ರೇಲ್ ಈಗ ಪರಸ್ಪರ ಭೀಕರವಾಗಿ ಕಾದಾಡುತ್ತಿವೆ, ಮಿಸೈಲ್ಗಳು ಹಾರಾಡ್ತಿವೆ. ಆದರೆ ಇವರ ನಡುವೆ ಬಲಿಪಶು ಆಗಿರೋದು ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮ್. ಗೆಳೆಯರಿ, ಚೀನಾ ತನ್ನ HQ-9B ಸಿಸ್ಟಮ್ ಅನ್ನ ಪ್ರಪಂಚದಲ್ಲೇ ಬೆಸ್ಟ್ ಮತ್ತು ಚೀಪೆಸ್ಟ್ ಅಂತ ಹೇಳಿ ಎಲ್ರಿಗೂ ಮಾರ್ತಾ ಇತ್ತು. ಆದರೆ ಇರಾನ್ನಲ್ಲಿ ನಡೆದ ದಾಳಿಯಲ್ಲಿ ಇದು ಕೈ ಚೆಲ್ಲಿದೆ. ಇದರ ಫೋಟೋಗಳು ಜಗತ್ತಿನಾದ್ಯಂತ ವೈರಲ್ ಆಗಿವೆ. ಅಮೆರಿಕ ಮತ್ತು ಇಸ್ರೇಲ್ ಮಿಸೈಲ್ಗಳ ಮುಂದೆ ಚೀನಾದ ಈ ಸಿಸ್ಟಮ್ ಸುಮ್ಮನೆ ಮೂಕ ಪ್ರೇಕ್ಷಕನಾಗಿ ನಿಂತಿತ್ತು. ಹಾಗೂ ಇಲ್ಲಿ ತಪ್ಪು ಕೇವಲ ಚೀನಾದು ಅಷ್ಟೇ ಅಲ್ಲ, ಅವರ ಹತ್ತಿರ ಇರೋ ಆಯುಧಗಳ ಕ್ವಾಲಿಟಿಯಲ್ಲಿ ದೋಷ ಇದೆ. ಹಾಗೇನೆ ಇನ್ನೊಂದು ಕಡೆ ನಮ್ಮ ಭಾರತವನ್ನ ನೋಡಿ, ನಮ್ಮ ಹತ್ರ ಇರೋ S-400 ಹೇಗಿದೆ ಅಂದ್ರೆ ಅದು ಒಂದು ಸಿಂಹದ ತರ ಇದೆ. ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನದ ಡ್ರೋನ್ ಮತ್ತು ಮಿಸೈಲ್ಗಳನ್ನ ಇದು ಹೇಗೆ ಚಟ್ನಿ ಮಾಡ್ತು ಅನ್ನೋದನ್ನ ನಾವು ನೋಡಿದ್ವಿ. ಹಾಗಾದ್ರೆ ಇರಾನ್ ಚೀನಾವನ್ನ ನಂಬಿ ತಪ್ಪು ಮಾಡ್ತಾ ಈ ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮ್ ನಿಜವಾಗ್ಲೂ ಗುಜರಿ ಆಗಿದೆನಾ? ಭಾರತದ S-400 ಸಿಂಹ ಆದ್ರೆ ಚೀನಾದ HQ-9B ಯಾಕೆ ಇಲಿ ಆಯಿತು? ಸೊ ಬನ್ನಿ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲದರ ಬಗ್ಗೆ ಡಿಟೇಲ್ ಆಗಿ ಅರ್ಥ ಮಾಡಿಕೊಳ್ಳೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ಜೈದ್ ಅಂತ ಬರೆಯುವುದನ್ನು ಮರೆಯದಿರಿ. ಸೊ ನೋಡಿ ಗೆಳೆಯರಿ, ಚಾಲಾಕಿ ಚೀನಾಗೆ ಮಾರ್ಕೆಟಿಂಗ್ ಮಾಡೋದು ಚೆನ್ನಾಗಿ ಗೊತ್ತು. ನಮ್ಮ ಆಯುಧಗಳು ಹಗ್ಗ ಗುರಿ ತಪ್ಪಲ್ಲ ಅಂತ ಡಂಗುರ ಸಾರಿ ಪ್ರಪಂಚಕ್ಕೆ ಮಾರ್ತಾವೆ. ಆದರೆ ಇತ್ತೀಚಿನ ಯುದ್ಧಗಳಲ್ಲಿ ಇವರ ಬಣ್ಣ ಬಯಲಾಗಿದೆ. ಮೊದಲಿಗೆ ಆಪರೇಷನ್ ಸಿಂಧೂರ್ನಲ್ಲಿ ಭಾರತ ಪಾಕಿಸ್ತಾನದ ಚೀನಿ ರಕ್ಷಾ ಕವಚವನ್ನ ಧ್ವಂಸ ಮಾಡಿತ್ತು. ಆಮೇಲೆ ವೆನಿಜುವೆಲಾದಲ್ಲಿ ಅಮೆರಿಕದ ಆಪರೇಷನ್ ಮುಂದೆ ಚೀನಾ ಆಟನೇ ನೀಡಲಿಲ್ಲ. ಈಗ ಇರಾನ್ನಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ದಾಳಿಗೆ ಬೀಜಿಂಗ್ನ ಬಲೂನ್ ಒಡೆದು ಹೋಗಿದೆ. ಗೆಳೆಯರಿ, ಚೀನಾ ಏನು ಹೇಳ್ತದೆ ಅಂದ್ರೆ ನಮ್ಮ ವೆಪನ್ಸ್ ಯುದ್ಧದಲ್ಲಿ ಟೆಸ್ಟ್ ಆಗಿವೆ ಅಂತ. ಆದರೆ ರಿಯಾಲಿಟಿ ಏನಪ್ಪಾ ಅಂತಂದ್ರೆ ಇವರ ಇಂಜಿನಿಯರಿಂಗ್ ಕಳಪೆ, ಸಾಫ್ಟ್ವೇರ್ ವೀಕ್ ಮತ್ತು ಯುದ್ಧದ ಸಮಯದಲ್ಲಿ ಇವು ಕೆಲಸಕ್ಕೆ ಬರೋದೇ ಇಲ್ಲ. ಸೊ ಇಲ್ಲಿ ಎಲ್ಲದಕ್ಕೂ ಮೊದಲು ಆಪರೇಷನ್ ಸಿಂಧೂರ್ನ ಬಗ್ಗೆ ಮಾತಾಡೋಣ. ಗೆಳೆಯರೆ, ಮೇ 2025ರಲ್ಲಿ ಭಾರತ ಪಹಲ್ಗಾಮ್ ಉಗ್ರರ ದಾಳಿಗೆ ಪ್ರತೀಕಾರ ತೀರಿಸಿಕೊಂಡಿತ್ತು. ಪಾಕಿಸ್ತಾನಿ ಉಗ್ರರು 26 ಭಾರತೀಯರ ಪ್ರಾಣ ತೆಗೆದುಕೊಂಡಿದ್ರು. ಇದಕ್ಕೆ ಪ್ರತ್ಯುತ್ತರವಾಗಿ ಭಾರತ ಗಡಿ ದಾಟದೆಯೇ ಮಿಸೈಲ್ಗಳ ಮೂಲಕ ಪಾಕಿಸ್ತಾನದ 9 ಮಿಲಿಟರಿ ನೆಲೆಗಳನ್ನು ಸರ್ವನಾಶ ಮಾಡಿದೆ. ಈ ಪಾಕಿಸ್ತಾನ ಚೀನಾದ ಆಯುಧಗಳಾದ HQ-9 YLC ರೆಡಾರ್ ಮತ್ತು JF-17 ಜೆಟ್ಗಳನ್ನು ನಂಬಿಕೊಂಡಿತ್ತು. ಆದರೆ ಆಗಿದ್ದೇನು? ಭಾರತದ ಬ್ರಹ್ಮೋಸ್ ಮಿಸೈಲ್ಗಳು ಚೀನಾದ ಆಂಟಿ ಸ್ಟೆಲ್ತ್ ರೆಡಾರ್ಗಳನ್ನು ಧ್ವಂಸ ಮಾಡಿದವು. ಈ ಚೀನಾ ಏನು ಹೇಳ್ತಾ ಇತ್ತು ಅಂತಂದರೆ ನಮ್ಮ ರೆಡಾರ್ 450 ಕಿಲೋಮೀಟರ್ ದೂರದಿಂದಲೇ ವಿಮಾನ ಪತ್ತೆ ಮಾಡುತ್ತೆ ಅಂತ. ಆದರೆ ಭಾರತದ ಎಲೆಕ್ಟ್ರಾನಿಕ್ ವಾರ್ಫೇರ್ ಅದನ್ನು ಜಾಮ್ ಮಾಡ್ತು. ರೆಡಾರ್ ಇದ್ರೂ ಕೂಡ ಬ್ರಹ್ಮೋಸ್ ಪಾಕಿಸ್ತಾನದ ಏರ್ ಬೇಸ್ನಲ್ಲಿ ಅನಾಹುತವನ್ನೇ ಸೃಷ್ಟಿ ಮಾಡಿದೆ. ಪಾಕಿಸ್ತಾನದ ಆರ್ಮಿ ಸಿಸ್ಟಮ್ಗಳನ್ನು ಸರಿಯಾಗಿ ಬಳಸೋದೇ ಇಲ್ಲ. ಜೊತೆಗೆ ಸಿಸ್ಟಮ್ನಲ್ಲೂ ದೋಷ ಇತ್ತು. ಜಾಮಿಂಗ್ನಿಂದ ಬಚಾವ್ ಆಗೋಕೆ ಅದಕ್ಕೆ ಆಗಲಿಲ್ಲ. ಅಷ್ಟೇ ಅಲ್ಲ, ಪಾಕಿಸ್ತಾನ ಚೀನಾದಿಂದ ತಗೊಂಡಿದ್ದ ಎಷ್ಟೋ ಮಿಸೈಲ್ಗಳು ಮತ್ತು ಸಿಸ್ಟಮ್ಗಳು ಎಲ್ಲ ಫೇಲ್ ಆಗಿದ್ದಾವೆ. ಚೀನಾದ ಆಯುಧಗಳಿಗೆ ಸರಿಯಾದ ಟ್ರಯಲ್ ಅಥವಾ ಪರೀಕ್ಷೆ ಇರೋದಿಲ್ಲ ಅನ್ನೋದು ಇಲ್ಲಿ ಸಾಬೀತಾಯಿತು. ಸೊ ಈಗ ವೆನೆಜುವೆಲಾ ಕಡೆ ಬರೋಣ. ಜನವರಿ 3, 2026ರಂದು ಅಮೆರಿಕ ಒಂದು ಆಪರೇಷನ್ ಅನ್ನ ಮಾಡಿತ್ತು. ಅಲ್ಲಿನ ಅಧ್ಯಕ್ಷ ನಿಕೋಲಸ್ ಮಡುರೋ ಅವರನ್ನ ಮಿಲಿಟರಿ ಮೂಲಕ ಸೆರೆ ಹಿಡಿಯಲಾಗಿದೆ. ಹಾಗೂ ಈ ವೆನೆಜುವೆಲಾ ಕೂಡ ಚೀನಾದ ರಕ್ಷಣಾ ಕವಚವನ್ನೇ ನಂಬಿಕೊಂಡಿತ್ತು. ಅವರು JY-27A ರೆಡಾರ್, HQ-9 ಎಲ್ಲವೂ ಕೂಡ ತಗೊಂಡಿದ್ರು. ಆದರೆ ಅಮೆರಿಕದ ಆಯುಧಗಳ ಮುಂದೆ ಇವೆಲ್ಲ ಇಸ್ಪೀಟೆಲೆಗಳ ಹಾಗೆ ಉದುರಿ ಹೋಗಿದ್ದಾವೆ. ಅಮೆರಿಕದ ದಾಳಿಯ ಸಮಯದಲ್ಲಿ ಚೀನಾದ ರೆಡಾರ್ಗಳು ಕುರುಡಾಗಿದ್ದವು. ಟಾರ್ಗೆಟ್ ಲಾಕ್ ಮಾಡೋಕ್ಕೆ ಆಗಲೇ ಇಲ್ಲ, ಯಾಕಂದರೆ ಅಲ್ಲಿ ಡೇಟಾ ಲಿಂಕಿಂಗ್ ಸರಿ ಇರಲಿಲ್ಲ. ಈ ವೈಫಲ್ಯ ಚೀನಾದ ಆಯುಧ ಮಾರುಕಟ್ಟೆಗೆ ದೊಡ್ಡ ಪೆಟ್ಟು ಕೊಟ್ಟಿದೆ. ಒಂದು ವೇಳೆ ವೆನಿಜುವೆಲಾ ಹತ್ರ S-400 ಇದ್ದಿದ್ರೆ ಕತೆ ಬೇರೆ ನೇರ್ತಾ ಇತ್ತು. ಆದರೆ ಚೀನಾದ ಈ ಶೀಲ್ಡ್ ಅಲ್ಲಿಯೇ ಶರಣಾಗತಿಯಾಗಿದೆ. ಈಗ ಇರಾನ್ ವಿಷಯಕ್ಕೆ ಬರೋಣ. ಜೂನ್ 2025ರಲ್ಲಿ ಇಸ್ರೇಲ್ ದಾಳಿ ಮಾಡಿದಾಗ ರಷ್ಯಾದ S-300 ಫೇಲ್ ಆಯಿತು ಅಂತ ಇರಾನ್ ಚೀನಾದ HQ-9B ಖರೀದಿ ಮಾಡಿತ್ತು. ಹಾಗೇನೆ ಚೀನಾ ಏನು ಹೇಳಿತು ಅಂತಂದ್ರೆ ಇದರ ರೇಂಜ್ 260 ಕಿಲೋಮೀಟರ್ ಅಂತ. ಆದರೆ ಈಗ ನಡೀತಿರೋ ಯುದ್ಧದಲ್ಲಿ ಅಮೆರಿಕನ್ ಫೈಟರ್ ಜೆಟ್ಗಳು ಕೇವಲ 50 ನಾಟಿಕಲ್ ಮೈಲಿ ಹತ್ತಿರ ಬಂದರೂ ಚೀನಾದ ಸಿಸ್ಟಮ್ಗೆ ಗೊತ್ತೇ ಆಗಲಿಲ್ಲ. ಹಾಗೂ HQ-9B ಯಾವುದೇ ಮಿಸೈಲ್ ಅನ್ನ ತಡೆಯೋಕೆ ಆಗಿಲ್ಲ ಅನ್ನೋದು ವಿಡಿಯೋಗಳಲ್ಲಿ ಸಾಬೀತಾಗಿದೆ. ಇಂಟಿಗ್ರೇಷನ್ ಇಲ್ಲದೆ ಇರಾನ್ ಕಮಾಂಡ್ ಸೆಂಟರ್ಗಳು ಸ್ಲೋ ಆಗಿದ್ದು F-35 ವಿಮಾನಗಳು ಬಂದು ಟಾರ್ಗೆಟ್ ಹೊಡೆದು ಹೋಗಿದ್ದಾವು. ಹಾಗೂ ಈ ಚೀನಾದ ಸಿಸ್ಟಮ್ ಸುಮ್ಮನೆ ನೋಡ್ತಾ ಕೂತಿತ್ತು. ಪಾಕಿಸ್ತಾನ, ವೆನೆಜುವೆಲಾ, ಈಗ ಇರಾನ್, ಈ 3 ಕಡೆ ಚೀನಾ ಫೇಲ್ ಆಗಿದೆ. ಸೊ ಈಗ ನಮ್ಮ ಭಾರತದ ವಿಷಯದ ಕಡೆ ಬರೋಣ. ನಮ್ಮ S-400 ಅನ್ನ ಎಲ್ಲರೂ ಸಿಂಹ ಅಂತ ಯಾಕೆ ಕರೀತಾರೆ? ಯಾಕಂದರೆ ಆಪರೇಷನ್ ಸಿಂಧೂರ್ನಲ್ಲಿ ಇದು ಅದ್ಭುತ ಕೆಲಸವನ್ನು ಮಾಡಿದ. S-400 ಬರೋಬ್ಬರಿ 400 ಕಿಲೋಮೀಟರ್ ರೇಂಜ್ ಮತ್ತು 30 ಕಿಲೋಮೀಟರ್ ಎತ್ತರದವರೆಗೂ ಟಾರ್ಗೆಟ್ ಹೊಡೆಯುತ್ತೆ.
ಒಟ್ಟಿಗೆ 36 ಟಾರ್ಗೆಟ್ಗಳನ್ನು ಟ್ರ್ಯಾಕ್ ಮಾಡತ್ತೆ. ಹಾಗೂ ನಮ್ಮ ಇಂಡಿಯನ್ ಏರ್ಫೋರ್ಸ್ ಇದಕ್ಕೆ ಸುದರ್ಶನ್ ಅಂತ ಹೆಸರಿಟ್ಟಿದೆ. ಗೆಳೆಯರಿ, ಈ ಆಪರೇಷನ್ ನಲ್ಲಿ S-400 ಪಾಕಿಸ್ತಾನದ ವಿಮಾನವನ್ನ 300 ಕಿಲೋಮೀಟರ್ ದೂರದಲ್ಲಿ ಹೊಡೆದುರುಳಿಸಿತ್ತು. ಹಾಗೂ ನಮ್ಮ ಏರ್ ಚೀಫ್ ಹೇಳೋ ಪ್ರಕಾರ ಇದು ಅತಿ ದೊಡ್ಡ ಸರ್ಫೇಸ್ ಟು ಏರ್ ಕಿಲ್. ಇದು ಯಾಕೆ ಸಕ್ಸಸ್ ಆಯಿತು ಅಂತಂದ್ರೆ ನಮ್ಮ ಆಪರೇಟರ್ಗಳು ಮತ್ತು DRDO ಇದನ್ನ ಭಾರತೀಯ ಸಿಸ್ಟಮ್ ಜೊತೆ ಪರ್ಫೆಕ್ಟ್ ಆಗಿ ಲಿಂಕ್ ಮಾಡಿದ್ದಾರೆ. ಚೀನಾದ ಸಿಸ್ಟಮ್ಗಳಲ್ಲಿ ಇಂಟಿಗ್ರೇಷನ್ ಇಲ್ವೇ ಇಲ್ಲ, ಹಾಗೂ ಅದೇ ದೊಡ್ಡ ಮೈನಸ್ ಪಾಯಿಂಟ್ ಆಗಿದೆ. ಹಾಗೂ ಈಗ UAE ಕೂಡ ಭಾರತದ ಆಪರೇಷನ್ ನೋಡಿ S-400 ತಗೊಳ್ಳಕ್ಕೆ ಪ್ಲಾನ್ ಮಾಡ್ತಾ ಇದೆ. ಗೆಳೆಯರಿ, ಚೀನಾದ ಮಾರುಕಟ್ಟೆ ಈಗ ಬಿದ್ದು ಹೋಗ್ತಾ ಇದೆ. ಅವರ ರೆಡಾರ್ಗಳು ವೀಕ್, ಜಾಮಿಂಗ್ ತಡೆಯಲ್ಲ. ಯುದ್ಧದಲ್ಲಿ ಕೇವಲ ಆಯುಧ ಇದ್ರೆ ಸಾಲದು, ಅದನ್ನು ಬಳಸೋರು ಮತ್ತು ಟೆಕ್ನಾಲಜಿ ಲಿಂಕಿಂಗ್ ಮುಖ್ಯ ಅನ್ನೋದು ಸಾಬೀತಾಗಿದೆ. ಕೊನೆಯದಾಗಿ ಹೇಳೋದಾದ್ರೆ, ಈ ಚೀನಾದ HQ-9B ಇರಾನ್ನಲ್ಲಿ ಶರಣಾಗಿ ಹೋಗಿದೆ. ಆದರೆ ಭಾರತದ S-400 ಸಿಂಹದ ಹಾಗೆ ನಿಂತಿದೆ. ಹಾಗೂ ಇಲ್ಲಿ ಇರಾನ್ ಚೀನಾವನ್ನ ನಂಬಿ ದೊಡ್ಡ ತಪ್ಪನ್ನ ಮಾಡಿದೆ. ಸೊ ಈಗ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ ಚೈನೀಸ್ ಆಯುಧಗಳು ಕೇವಲ ಗುಜರಿ ಅಂತ. ಹಾಗೂ ಇದು ಭಾರತಕ್ಕೆ ಒಂದು ಪಾಠ ಕೂಡ ಹೌದು. ಯಾಕಂದ್ರೆ ನಾವು ನಮ್ಮ ಸ್ವದೇಶಿ ನಿರ್ಮಾಣದ ಮೇಲೆ ಹೆಚ್ಚು ಫೋಕಸ್ ಅನ್ನ ಮಾಡಬೇಕು. ಆದ್ರೂ ನಮಗೆ ಇಲ್ಲಿ S-400 ದೊಡ್ಡ ಕಾನ್ಫಿಡೆನ್ಸ್ ಅನ್ನ ಕೊಟ್ಟಿದೆ. ಮುಂದಿನ ಬಾರಿ ಯಾರಾದರೂ ಭಾರತದ ಕಡೆ ಕಣ್ಣೆತ್ತಿ ನೋಡಿದ್ರೆ S-400 ಗರ್ಜಿಸೋದ್ರಲ್ಲಿ ಡೌಟೇ ಇಲ್ಲ. ಕೊನೆಯದಾಗಿ ಗೆಳೆಯರೆ, ನಿಮಗೊಂದು ಪ್ರಶ್ನೆ. ನಿಮ್ಮ ಪ್ರಕಾರ ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮ್ ನಿಜವಾಗ್ಲೂ ಗುಜರಿನಾ? ಬೇರೆ ದೇಶಗಳು ಚೀನಾದಿಂದ ಆಯುಧ ತೆಗೆದುಕೊಳ್ಳೋದನ್ನ ನಿಲ್ಲಿಸಬೇಕಾ? ನಿಮ್ಮ ಅಭಿಪ್ರಾಯವನ್ನ ಹೌದು ಅಥವಾ ಇಲ್ಲ ಅಂತ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಈ ರೀತಿಯ ಮಾಹಿತಿಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.